ನಿಮ್ಗೆ ಸಿಗ್ತದೆ 1.5 ಗಂಟೆ ಪ್ರೋಗ್ರಾಮು ತುಂಬ. ಆಮೇಲೆ ಚಿಕ್ಕನೂರು ಹೇಗೆ ದಸರಾ ಕಾರ್ಯಕ್ರಮ ಇವತ್ತೇನಿದೆ ಅದು ಹೇಗೆ ಬಂತು ಪರಂಪರೆ, ಗಂಗರಿಂದ ಹೇಗೆ ವರ್ಗಾವಣೆ ಆಯಿತು ವಿಜಯನಗರ ಕಾಲಕ್ಕೆ, ವಿಜಯನಗರ ಕಾಲದಿಂದ ಹೇಗೆ ಮೈಸೂರು ಒಡೆಯರಿಗೆ ಅದು ವರ್ಗಾವಣೆ ಆಯಿತು ಅಂತ ಸಾಕ್ಷಿ ಸಮೇತ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ದಾಖಲೆ ಇದೆ, ಅದನ್ನು ಯಾರು ಪ್ರಶ್ನೆ ಮಾಡೋಕ್ಕಾಗಲ್ಲ. ಪೇಪರ್ ಬಂದರೆ, ಟಿ ವಿ ಬಂದರೆ ಇದ್ರ ಬಗ್ಗೆ. ಹೀಗೆ ವಿದ್ಯಾರ್ಥಿಗಳೇ, ನನ್ನ ಬಗ್ಗೆ ಒಂಚೂರು ಹೇಳ್ತೀನಿ ನೋಡಿ. ಗಂಗರನ್ನ ಕರೆಕ್ಟ್ ಹೇಳಿದ್ರು. ಗಂಗರನ್ನ ತುಂಬ ಇತಿಹಾಸಕಾರರು ನಾವು ತುಂಬ ಎಲ್ಲೋ ಸಣ್ಣ ಒಂದು ರಾಜಮನೆತನ ಅಂತ ಹೇಳ್ತಾ ಅವರಿಗೆ ಸರಿಯಾದಂಥ ಸ್ಥಾನಮಾನವನ್ನು ನಾವು ಕೊಟ್ಟಿಲ್ಲ. ಬಹುಶಃ ಭಾರತ ಇತಿಹಾಸದಲ್ಲಿ ಚೋಳರು ಕೊಟ್ಟಂಗೆ, ಪಲ್ಲವರು ಕೊಟ್ಟಂಗೆ, ಅಥವಾ ರಾಷ್ಟ್ರಕೂಟರು ಕೊಟ್ಟಂಗೆ ನಾವು ಇವರಿಗೆ ಸ್ಥಾನಮಾನವನ್ನು ಕೊಟ್ಟಿಲ್ಲ. ಇದರ ಮೂಲ ಗಂಗರು ಅನ್ನೋದು ಬಹುಶಃ ನಿಮಗೆ ಅದು ನಾನು ಕೆಲವು ಅಂಶಗಳನ್ನು ನಿಮ್ಗೆ ಹೇಳ್ತಾ ನಿಮಗೆ ತಿಳಿಸ್ತೀನಿ ವಿದ್ಯಾರ್ಥಿಗಳೇ. ನೋಡಿ, ಮೈಸೂರು ವಿಶ್ವವಿದ್ಯಾಲಯ ಮೊಹಮ್ಮದ್ ಶೇಖ್ ಅಲಿ ನಿವೃತ್ತ ಅವರು ತಿಳ್ಕೊಂಡ್ಬಿಟ್ರು. ಕೇಳಿದ್ರ ಶೇಖ್ ಅಲಿ ಇತಿಹಾಸಕಾರನ? ಇದು ಗಂಗರ ಬಗ್ಗೆ PhD ಮಾಡಿದ್ದಾರೆ. ಅದನ್ನ ಸಂಶೋಧನೆ ಮಾಡಿ ಅಥೆಂಟಿಕ್ ಆಗಿ ಗಂಗರು ಅಂದ್ರೆ ಯಾರು, ಗಂಗರ ಮೂಲ ಯಾವುದು, ಈ ಮಣ್ಣಿನ ಈ ಮೂಲದ ಮಕ್ಕಳು, ಒಂದು ಗಂಗಟಿಕಾರ ಪಂಗಡದವರು ಅಂತ ಹೇಳಿ ಅವರು ಸಂಶೋಧನೆ ಮಾಡಿ ತಮ್ಮ ಥೀಸಿಸ್ ಅಲ್ಲಿ ಅವರು ಬಂದರೆ ಬಹುಶಃ ಅವರೇ ಇದ್ರ ಬಗ್ಗೆ ಯಾರು ಕೂಡ ಮಾಡಿಲ್ಲ ಶೇಖ್ ಅಲಿ ಅವ್ರ ಬಗ್ಗೆ. ಯಾಕೆಂದರೆ ನಮ್ಮ ಗೈಡು ಕೂಡ ನಮ್ಮ ಶೇಖ್ ಅಲಿ ಅವರ ಗೈಡು ಡಾಕ್ಟರ್ ಜಿ ರಾಮರಾವ್ ಅವರ ಅಂಡರ್ ನಾಮೇ PhD ಮಾಡಿದ್ರು. ಅವರು ಕೂಡ ಮನೆಯಲ್ಲಿ ಫೋಟೋ ಮಾಡಿ ಇರಲಿ. ಅಲ್ಲದೆ ಲೂಯಿ ರೈಸ್ ಬಗ್ಗೆ ಕೇಳಿದ್ರಲ್ವಾ, ಲೂಯಿ ರೈಸ್ ಶಾಸನಗಳನ್ನು ಓದಿ ಶಾಸನಗಳ ಪಿತಾಮಹ ಅಂತ ಹೇಳ್ತೀವಿ. ಗಂಗರ ಮೂಲದ ಬಗ್ಗೆ, ಗಂಗರ ದುರ್ವಿನಿತನ ಹೆಬ್ಬಟ್ಟು ಶಾಸನವನ್ನು ಇದು ಮಾಡಿ ಗಂಗರ ವಂಶಗಳೇನು, ಗಂಗರು ಎಲ್ಲಿಂದ ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಿಖರವಾಗಿ ಲೂಯಿ ರೈಸ್ ಅವರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ವಿದ್ಯಾರ್ಥಿಗಳೇ, ಅವರ ಶಾಸನ ಸಂಪುಟಗಳಿದೆ, ನಮ್ಮ ಕರ್ನಾಟಕ ಸರ್ಕಾರ ಕೂಡ ಅದನ್ನು ಪ್ರಕಟಿಸಿದೆ. ಬಹುಶಃ ಅದನ್ನು ನೀವು ಓದಿದ್ರೆ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಆಸಕ್ತಿದಾಯಕ ವಿಚಾರ ಅಂದರೆ ಒಂದು ಹೇಳ್ತೀನಿ, ಕೇವಲ ಇತಿಹಾಸ ವಿದ್ಯಾರ್ಥಿಗಳೇ ಓದುವಂಥದ್ದಲ್ಲ, ಎಲ್ಲರೂ ಕೂಡ ನಿಮ್ಮ ಈ ತಲಕಾಡಿನ ಸ್ಥಳೀಯ ಒಂದು ಇತಿಹಾಸದ ಬಗ್ಗೆ ನಿಮ್ಗೆ ಹೆಮ್ಮೆ ಇರಬೇಕು. ನೋಡಿ, ನಾನೊಂದು ಕಾನ್ಫರೆನ್ಸ್ ಮಾಡಿದಾಗ ಆ ಡ್ರೆಸ್ ಹಾಕೊಂಡು ಅವ್ರು ಬಂದು ರವೀಶ್ ಅವರು ಅದ್ರ ಬಗ್ಗೆ ಅಥೆಂಟಿಕ್ ಆಗಿ ಅದನ್ನು ಪ್ರೆಸೆಂಟ್ ಮಾಡಿದರು. ನಿಮ್ಗೆ ಈ ಸ್ಥಳೀಯ ಒಂದು ಯೂತ್ ಬಗ್ಗೆ ನಿಮ್ಗೆ ಅಭಿಮಾನ ಇರಬೇಕು. ಬಹುಶಃ ನಾನೆಲ್ಲ ನೋಡ್ತಾ ಇದ್ದೆ. ಬಹುಶಃ ನಮ್ಮ ಕೃಷ್ಣಮೂರ್ತಿ ಅವರು ಸರ್ ಹೇಳಿದರು, ಪ್ರಿನ್ಸಿಪಲ್ ಸಾಹೇಬರು, ನಾನು ಪ್ರಾಕ್ತನ ಶಾಸ್ತ್ರದವರು ಅದನ್ನು ಉತ್ಕಲನ ಮಾಡಿರೋರು. ಬಹುಶಃ ಕೃಷ್ಣಮೂರ್ತಿ ಅಂತವರು ಇದನ್ನು ಉತ್ಕಲನ ಮಾಡಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ. ಅವ್ರು ಹೇಳ್ತಾರೆ, ಎಲ್ಲವನ್ನ ಅಲ್ಲಿರುವಂಥ ಇಟ್ಟಿಗೆಗಳನ್ನ, ಅದಕ್ಕೆ ಕಲ್ಲುಗಳನ್ನ ತಗೊಂಡು ಕಾಂಪೌಂಡು ಮನೆಗಳು ಕಟ್ಟಿದ್ದಾರೆ ಅಂತೆಲ್ಲ. ಅಂದರೆ ಅದನ್ನ ನಾಶ ಮಾಡಿದ್ದಾರೆ. ಆ ರೀತಿ ಮಾಡಬೇಡಿ, ಎಲ್ಲೋ ಸಿಕ್ತು ಇವತ್ತು ಹಳೆ ತಲಕಾಡಲ್ಲಿ ನೋಡ್ತಂತಹ ಇನ್ನೂ ಉತ್ಕಲನ ಮಾಡಬೇಕು, ಸಿಕ್ಕಾಪಟ್ಟೆ ಇದೆ. ಅದನ್ನು ಬಹುಶಃ ಭಾರತ ಸರ್ಕಾರ ಏನಾದರೂ ಒಂದು 1,000 ಕೋಟಿಯನ್ನು ಬಿಡುಗಡೆ ಮಾಡಿದರೆ ಇಲ್ಲಿನ ನನ್ನ ಚೌರಾಜ್ ಹೇಳ್ದಂಗೆ ಬಹುಶಃ ದೊಡ್ಡ ನಾಗರಿಕತೆಯ ಏನಿತ್ತು ಎಲ್ಲವನ್ನ ನಾವು ತಿಳಿಸ್ಬೋದು. ತಲಕಾಡು ಅಂದರೆ ಏನು, ತಲಕಾಡು ಹೇಗಿತ್ತು, ಅದು ಆ ಕೀರ್ತಿನಾರಾಯಣ ಟೆಂಪಲ್ ನೋಡಿದ್ದೀರಾ, ಹೋಗಿದ್ದೀರಾ? ಕೀರ್ತಿನಾರಾಯಣ ಟೆಂಪಲ್ ಇದೆಯಲ್ಲ, ಮರಳಲ್ಲಿ ಮುಚ್ಚಿದಂಥವ್ರು ಕೃಷ್ಣಮೂರ್ತಿ ಮತ್ತು ರಂಗರಾಜ್ ಅವರು ಅಂತ ಹೆಸರು ಕೇಳಿರ್ಬೋದು. ಅವರ ಒಂದು ತಂಡ ತುಂಬ ದೊಡ್ಡ ಕೆಲಸ ಮಾಡಿದೆ. ಹೊಯ್ಸಳ ವಿಷ್ಣುವನ್ನ 1017ರಲ್ಲಿ ಅದನ್ನು ಕಟ್ಟಿಸ್ತಾನಿದೆ. ಯಾಕೆಂದರೆ ತಲಕಾಡು ಗಂಗರಿಗೂ ಮತ್ತು ಹೊಯ್ಸಳರಿಗೂ ಸಂಬಂಧ ಇತ್ತು. ಅವರ ನಂತರ ಅವರ ಮುಂದುವರೆದ ಭಾಗ ಅಂತ ಹೇಳಿ ನಮ್ಮ NG ಮಂಜುನಾಥ್ ಅವರು ಹೇಳ್ತಾರೆ. ಇಲ್ಲಿ ವಿದ್ಯಾರ್ಥಿಗಳೇ, ನಾನಿಲ್ಲಿ ಬಹುಶಃ ನಿಮಗೆಲ್ಲನೂ ಏನಿದೆ ಗಂಗರ ಬಗ್ಗೆ ಎಲ್ಲ ಪ್ರಾರ್ಥನಾ ಶಾಸ್ತ್ರ ಉತ್ಕಲನ ಮಾಡಿ ಏನೇನಿದೆ ಪಂಚಲಿಕ ದರ್ಶನಗಳು ಅಂದ್ರೇನು, ಬಹುಶಃ ಎಷ್ಟು 5 ವರ್ಷಕ್ಕೆ ಒಂದ್ಸತಿ ಇದು ಪಂಚಲಿಕ ದರ್ಶನ ಅಲ್ಲ, 7 ವರ್ಷ 12 ವರ್ಷ 9 ಕಾರ್ತಿಕ್ ಸೋಮವಾರ ಇದೆಲ್ಲ. ನಾನು ಒಂದು ಇದರ ಮೂಲದ ಬಗ್ಗೆ, ಇವರ ವಾರ್ಫೇರ್ ನೀತಿಗಳ ಬಗ್ಗೆ ನನಗೆ ತುಂಬ ಇಷ್ಟ.
ವಾರ್ಫೇರ್ ಏನು ಇವರು ಹೇಗೆ ಯುದ್ಧಗಳು ಮಾಡ್ತಿದ್ರು, ಹೇಗೆ ಇದು ಮಾಡಿದ್ರು ನನಗೆ ಅದನ್ನು ಸ್ವಲ್ಪ ನಿಮಗೆ ವಿದ್ಯಾರ್ಥಿಗಳೇ ಹೇಳ್ತೀನಿ. പക്ഷേ ಇದರಲ್ಲೆಲ್ಲ ಇದೆ. ಇದ್ರ ಬಗ್ಗೆ ನೀವು ಇಲ್ಲಿ ಮುಖ್ಯದೆಯಲ್ಲ ಸರ್ ತಂದಿಟ್ಟು ಅದಕ್ಕೆ ಹೇಳಿದೆ. ಇದು ಓದ್ಕೊಳ್ಳಿ, ಇದು ಸಂಪೂರ್ಣವಾಗಿದೆ. ಇತಿಹಾಸ ಇದ್ರ ಬಗ್ಗೆ ನಾನು ಹೇಳ್ಬೇಕಾಗಿಲ್ಲ, ಓದಿ ಇದನ್ನ, ಆಯ್ತಾ? ನೋಡಿ, ತಲಕಾಡಿ ಗಂಗರು ಮೂಲತಃ ಇಲ್ಲಿ ದಕ್ಷಿಣ ಭಾರತದಲ್ಲಿ ಈ ಚೋಳರ ನಂತರ ಬರ್ತಾರೆ, ಗಂಗರಿಗೆ ನಂತರ ಇದರಲ್ಲಿ ತುಂಬಾ ಸಾಮ್ಯತೆ ಇದೆ. ಕೋಲಾರಪುರ ಅಂತ ನಾವು ಕರಿತೀವಿ, ಇಲ್ಲಿನ ಕೋಲಾರವನ್ನ ರಾಜಧಾನಿಯಾಗಿ ಮಾಡಿಕೊಂಡು ಪ್ರಾರಂಭದಲ್ಲಿ ಇವರು ರಾಜ್ಯ ಸ್ಥಾಪನೆ ಮಾಡ್ತಾರೆ. ಗಂಗರು ಬಾಣರು ತುಂಬಾ ಏನಂತಾರೆ ಫರೇಷಿಯಸ್, ಆಕ್ರಮಣಶೀಲರು ಬಾಂಡ್ರು. ಈ ಕಡಪ ಮತ್ತು ಇದಿನ ಆಂಧ್ರ ಇದೆಯಲ್ಲ, ತಿರುಪತಿ ಬೆಟ್ಟಗಳು ಅವೆಲ್ಲ ಇದರಲ್ಲಿದೆ. ಆ ಕಡೆಯಿಂದ ಬಾಂಡ್ರ ದಾಳಿಗೆ ಇದಾಗ್ತೇನೆ ಅಲ್ಲಿಂದ ಏನು ಮಾಡ್ತಾರೆ ಇವರು ಹೀಗೆ ವಲಸೆ ಕೊಡ್ತಾರೆ ತಲಕಾಡು. ಏನಪ್ಪ ಅಂದರೆ ಮೂಲ ವೃತ್ತಿ ನಿಮಗೆಲ್ಲ ಕೊಟ್ಟು ವ್ಯವಸಾಯ. ಅಲ್ಲಿಂದ ಬಂದಂಥವರು ಈ ಜಲದುರ್ಗ ಅಂತ ಏನು ಹೇಳ್ತೀವಿ, ತಲಕಾಡು ಅವರಿಗೆ ಸೇಫೆಸ್ಟ್ ಪ್ಲೇಸ್ ಆಗಿತ್ತು ದಾಳಿಯಿಂದ. ಯಾಕಂದರೆ ಸುತ್ತ ಕಾವೇರಿ ನದಿ ಇದೆ, ಜಾಗ ಹುಡುಕ್ತಾರೆ, ಬರ್ತಾರೆ. ಏನು ಅವನು ಆಗ ನಾವೆಲ್ಲ ವಲಸಿಗರು. ನೀವೊಂದು ಅರ್ಥ ಮಾಡ್ಕೊಳ್ಬೇಕು. ಕರ್ನಾಟಕ ಇತಿಹಾಸದಲ್ಲಿ ಬಹುಶಃ ಹೇಳ್ತಾರೆ ನಮ್ಮ ಕನ್ನಡಿಗರು ಎಲ್ಲೂ ಕೂಡ ವಲಸೆ ಹೋಗಲ್ಲ ಅಂತ ತೋರ್ತಾರೆ. ನಾವೆಲ್ಲ ವಲಸಿದ್ರೆ ಯಾಕೆ ಅಂದರೆ ನಿಮ್ಗೆ ಹೇಳ್ಬೇಕು, ಈ ಒಂದು ದಕ್ಷಿಣ ನಮ್ಮ ಈ ಕೊಂಗುನಾಡು ಅಂತ ಹೇಳ್ತೀವಿ. ಈ ಕೊಂಗುನಾಡು ತುಂಬ ಸಂಪತ್ಭರಿತವಾದಂತಹ ಪ್ರದೇಶ. ಮತ್ತೆ ಹೇಗಿತ್ತು ಅಂದರೆ ಗಂಗರು 100 ವರ್ಷ ಬರೀ ಯುದ್ಧಗಳಲ್ಲೇ ತೊಡಗ್ತಾರೆ. ಅಷ್ಟನ್ನು ತಡೆಯುವಂಥ ಶಕ್ತಿ ಈ ಮಣ್ಣಿಗಿತ್ತು, ಆ ಸಂಪತ್ತಿತ್ತು, ಈ ಗಂಗಾ ರಾಜಮನೆತನಿಗಿತ್ತು. ಈ ಸಣ್ಣ ಮನೆತನ ಅಂತ ಹೇಳ್ತೀವಲ್ವಾ, ಈ ಕಡೆಯಿಂದ ಪಲ್ಲವರ ದಾಳಿಗೊಳಗಾಗ್ತಾರೆ, ಈ ಕಡೆಯಿಂದ ಚೋಳರ ದಾಳಿಗೊಳಗಾಗ್ತಾರೆ, ಪಾಂಡ್ಯರಿರ್ತಾರೆ. ಮತ್ತೆ ಉತ್ತರದಲ್ಲಿ ಚಾಳುಕ್ಯರು, ದಕ್ಷಿಣ ಕರ್ನಾಟಕ ಚಾಳುಕ್ಯರು, ರಾಷ್ಟ್ರಕೂಟರು, ಹೀಗೆ ಸಣ್ಣ ಪುಟ್ಟ ನೊಣಂಗರು, ಹೀಗೆ ಎಲ್ಲ ದಾಳಿಗಳನ್ನು ಇವರು ಎದುರಿಸಿ ನಿಲ್ಲಿಸುವಂಥ ಶಕ್ತಿ ಆಗಿತ್ತು. ಅಂದರೆ ಇಲ್ಲಿನ ಆರ್ಥಿಕ ಪರಿಸ್ಥಿತಿ, ಇಲ್ಲಿನ ದುಡಿಮೆ, ಇಲ್ಲಿನ ಫರ್ಟೈಲ್ ಲ್ಯಾಂಡ್, ಫಲವತ್ತತೆ ಸುತ್ತಲೂ ಕೂಡ ಬಹುಶಃ ನಿಮಗೆ ಅದಕ್ಕೆ ಹೇಳೋದು. ನೀವು ಪ್ರವಾಸವನ್ನು ಮಾಡಿದ್ರೆ ಯಾಕೆ ನಿಮ್ಮ ಪ್ರವಾಸ ಕರ್ಕೊಂಡು ಹೋಗ್ತಾರೆ ಅಂದರೆ ಪಕ್ಕದಲ್ಲಿ ಪೊನ್ನಾಟ ಅಂತ ನೀವು ಕರೀತಾರೆ. ಯಾವುದಕ್ಕೆ ಪೊನ್ನಾಟ ಅಂತ ಕರಿತೀವಿ? ಎಸ್ ಟಿ ಕೋಟೆಗೆ ಪೊನ್ನಾಟ ಅಂತ ಕರಿತೀವಿ. ಬಹುಶಃ ಆ ಎಸ್ ಟಿ ಕೋಟೆ ತಾಲೂಕಲ್ಲಿ ನೋಡ್ಬೋದು ಇವತ್ತು ಎಷ್ಟು ಜಲಾಶಯಗಳಿದೆ, 5-6 ಜಲಾಶಯಗಳಿದೆ. ಅಂದರೆ ಎಷ್ಟು ಸಮೃದ್ಧವಾಗಿತ್ತು ಭೂಮಿ, ನಮ್ಮ ಕಾವೇರಿ ತೀರ. ಹೀಗೆ ಇಷ್ಟೆಲ್ಲ ಕೊಂಗುನಾಡು ಅಂತ ನಾವೇನು ಕರಿತೀವಿ, ಗಂಗರು ಆಳಿದಂತಹ ಈ ಕೊಯಮತ್ತೂರಿಂದ ಹಿಡಿದು ಕೋಲಾರದ ಇದರ ರಾಯಚೂರು ಬೋಟಿನವರೆಗೆ, ಬಳ್ಳಾರಿವರೆಗೆ, ಮತ್ತು ಧಾರವಾಡದ ಸ್ವಲ್ಪ ಪ್ರದೇಶ. ಅಂದರೆ ಇಷ್ಟು ಸಂಪತ್ಭರಿತವಾದಂತಹ ಇದರಲ್ಲಿ ಇವರನ್ನ ಕಾಲದಲ್ಲಿ ಬಾಣರಿಂದ ತಪ್ಪಿಸ್ಕೊಳ್ಳಿಕ್ಕೆ ಇಲ್ಲಿ ಒಂದು ತಲಕಾಡಲ್ಲಿ ಬಂದು ಮೇಲೆ ನಿಲ್ತಾರೆ. ಇದನ್ನು ಗಡಿಗ ಮತ್ತು ಮಾಧವ ಅಂತ ನೀವು ಕೇಳಿದ್ದೀರಾ. ಇದನ್ನು 3 ಸ್ಥಾಪಕರು ಅಂತ ಹೇಳ್ತೀವಿ. ದಡಿ ಅಂದರೆ ನೇಗಿಲು, ಅಂದರೆ ಉಳುಬವನು ಅಂತ ದಡಿಗ. ಇವನನ್ನು ಕೊಂಗಣಿ ವರ್ಮ ಅಂತ ಕೂಡ ಕರಿತೀವಿ. ಅಂದರೆ ಕೊಂಗಣಿ ವರ್ಮ ಅಂದರೆ ಕೊಂಗು ದೇಶದ ಒಬ್ಬ ಅಧಿಪತಿ. ಇವತ್ತು ನಾವು ತಮಿಳುನಾಡಲ್ಲಿ ಪಾಪ ಯಾರಾದರೂ ಕೊಂಗ ಅಂತ ಕರಿತೀವಿ, ತಪ್ಪದು. ನಮಗೆಲ್ಲ ಏನಪ್ಪ ಏನು ಕೊಂಗ ಅಂದರೆ ಏನೋ ಒಂದು ರೀತಿ ಅನಿಸ್ತದೆ. ಆದರೆ ಕೊಂಗ ಅನ್ನೋದಕ್ಕೆ ಕನ್ನಡ ನಿಘಂಟಿನಲ್ಲಿ ಬೇರೆ ಅರ್ಥ ಇದೆ. ಸುವಾಸನ ಭರಿತವಾದಂತಹ ನಾಡು, ಅಂದರೆ ಇಲ್ಲಿ ಶ್ರೀಗಂಧವನ್ನು ಬೆಳೀತಿದ್ದಂಥ ನಾಡು, ಅತ್ಯಂತ ಸುವಾಸನೆ ಭರಿತವಾದಂಥ ಹೂಗಳಿಂದ ಕೂಡಿದಂತಹ ಪ್ರದೇಶ ಅಂತ ನಾವು ಹೀಗೆ ಇಲ್ಲಿ ತಲಕಾಡದಿಂದ ನಿಂತವರು ಇಲ್ಲೆಲ್ಲವನ್ನು ಇದು ಮಾಡಿ ಅಕ್ಕಪಕ್ಕದ ಒಂದು ರಾಜ್ಯವನ್ನು ಕಟ್ತಾರೆ. ತಮ್ಮದೇ ಆದ ಆಡಳಿತ ವ್ಯವಸ್ಥೆಯನ್ನು ನಾವೇನೀಗ ಪ್ರತಿಜ್ಞಾ ವಿಧಿಯನ್ನು ತಗೊಂಡು ಅದೇ ರೀತಿ ಒಂದು ಆಡಳಿತ ವ್ಯವಸ್ಥೆಯನ್ನು ಶಾಸನಗಳು ಚೌಕಟ್ಟಿನಲ್ಲಿ ಅವರ ಅಡಿಪಾಯವನ್ನು ಹಾಕ್ಕೊಂಡು ಆಡಳಿತವನ್ನು ಪ್ರಾರಂಭ. ಬಹುಶಃ ವಿದ್ಯಾರ್ಥಿಗಳೇ ನಾನು ಇಷ್ಟು ಹೇಳ್ತೀನಿ ಏನಪ್ಪ ಅಂದರೆ, ಗಂಗರು ಕಿಂಗ್ ಮೇಕರ್ಸ್ ಅಂತ ಹೇಳ್ತೀನಿ ನೋಡಿ. ಅವರು ಎಷ್ಟು ಅವರನ್ನು ಚಾಳುಕ್ಯರು ಉಚ್ಚ ಕುಲದವರು ಅಂತ ಕರೀತಾ ಇದ್ರು. ಒಂದು ಚಾಳುಕ್ಯ ಸಂತತಿಯ ಸ್ಥಾಪಕರು. ಎರಡನೇ ನೀವೆಲ್ಲ ಕೇಳ್ಬೋದು, ನಿಮ್ಮ ಪುಲಕೇಶಿ ಅಂತ ಕೇಳಿದಿರಲ್ವಾ, ಚಾಲುಕ್ಯ ಪ್ರಖ್ಯಾತ ದೊರೆ. ಅವನು ಅವರ ತಂದೆ ಜಯಸಿಂಹ ಏನಿದ್ದಾನೆ, ಪುಲಿಕೇಶಿ ಏನಿದ್ದಾನೆ, ಗಂಗಾ ದುರ್ವಿನೀತ ಅವನಿಗೆ ತಾತ. ಇಲ್ಲಿಂದ ಹೆಣ್ಣನ್ನು ಕೊಟ್ಟಿರ್ತಾನೆ ಚಾಲುಕ್ಯರಿಗೆ.
ಬಾದಾಮಿಯ ಚಾಲುಕ್ಯರು ಕೇಳಿ ಪ್ರವರ್ಧಮಾನಕ್ಕೆ ಬರಲಿಕ್ಕೆ ಮತ್ತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಆಡಳಿತ ಮಾಡಲಿಕ್ಕೆ ಒತ್ತಾಸೆಯಾಗಿ ನಿಂತವ್ರೆ ಗಂಗರು. ಪಲ್ಲವರು ಅವರಿಗೆ ತುಂಬಾ ತೊಂದರೆ ಕೊಡ್ತಿರ್ತಾರೆ. ಪಲ್ಲವರನ್ನ ಸೋಲಿಸ್ತಾನೆ. ಇದು ಹೇಗಾಗ್ತದೆ ಅಂದ್ರೆ ಪಲ್ಲವರು ನರಸಿಂಹವರ್ಮನನ್ನ ಸೋಲಿಸ್ತಾನೆ. ಸೋಲಿಸಿ ಅವರಿಗೆ ಒಂದು ನೆಲೆನಿಲ್ಲಕ್ಕೆ ಮಾಡ್ತಾರೆ. ಆದರೆ ನಂತರ ದಿನಗಳಲ್ಲಿ ರಾಷ್ಟ್ರಕೂಟರು ಗಂತಿದುರ್ಗ ರಾಷ್ಟ್ರಕೂಟ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ರಾಷ್ಟ್ರಕೂಟರು ಚಾಲುಕ್ಯರ ಮೇಲೆ ದಾಳಿ ಮಾಡ್ಲಿಕ್ಕೆ ಬರ್ತಾರೆ. ಕೊನೆಗೆ ಅದನ್ನು ತಡಿಲಿಕ್ಕೆ, ಯಾಕಂದ್ರೆ ಇವರು ರಕ್ತ ಸಂಬಂಧಿಗಳು ಚಾಲುಕ್ಯರು, ಆಯ್ತಾ, ಅವರನ್ನ ಮಾಡಿದ್ರು. ರಾಷ್ಟ್ರಕೂಟರ ವಿರುದ್ಧ ಸುಮಾರು 50 ರಿಂದ 60 ವರ್ಷ ಹೋರಾಟ ಮಾಡ್ತಾರೆ. ಪ್ರಾಣವನ್ನ ಮುಡುಪಾಗಿರ್ತಾರೆ, ಸಂಪತ್ತನ್ನ ದಾರೆ ಎಳಿತಾರೆ. ಅದು ನಾವು ಅರ್ಥ ಮಾಡ್ಕೊಳ್ಬೇಕು. ಒಂದು 50 ರಿಂದ 60 ವರ್ಷ ಒಂದು ಸಣ್ಣ ಒಂದು ರಾಜ್ಯ ಇವರು ಹೋರಾಟ ಮಾಡಬೇಕು ಅಂದ್ರೆ ಅಥವಾ ದೊಡ್ಡ ಸಂಪರ್ಕಕ್ಕೆ ಇವರಿಗೆ ಎಷ್ಟು ಶಕ್ತಿ ಬೇಕು, ಎಷ್ಟು ಗಜಪಡೆ, ಇದನ್ನೆಲ್ಲ ಗಜಾರಣ್ಯ ಅಂತ ನಾವು ಕರಿತೀವಿ. ಹೀಗಿತ್ತು ಇದನ್ನೆಲ್ಲವನ್ನ ಅವರಿಗೆ ಅರ್ಪಿಸಿ ವೀರಾವೇಶದಿಂದ ಮಾಡಿ ಅದನ್ನ ಆದರೂ ಕೂಡ ಚಾಲುಕ್ಯರನ್ನ ಇದನ್ನ ರಾಷ್ಟ್ರಕೂಟರು ಅದನ್ನ ಆಕ್ರಮಿಸ್ಕೊಳ್ತಾರೆ. ಯಾಕಂದ್ರೆ ರಾಷ್ಟ್ರಕೂಟರು ಚಾಲುಕ್ಯರ ಸಾಮಂತರು, ರಾಷ್ಟ್ರಕೂಟರು ಬೇರೆ ಯಾರು ಅಲ್ಲ, ಅವರ ಸಂಬಂಧಿಗಳೇ, ಬಾದಾಮಿ ಚಾಲುಕ್ಯರ ಸಂಬಂಧಿಗಳೇ. ನಂತರ ದಂತಿದುರ್ಗ ಏನ್ ಬರ್ತಾನೆ, ರಾಷ್ಟ್ರಕೂಟರು ಈ ಕೂಡ ಗಂಗರ ಮೇಲೆ 50 ರಿಂದ 60 ವರ್ಷಗಳ ಕಾಲ ನಿರಂತರವಾದಂತಹ ಹೊಡೆದಾಟಗಳಾಗ್ತದೆ. ಕೊನೆಗೆ ವಿಧಿ ಇಲ್ಲದೆ ರಾಷ್ಟ್ರಕೂಟರೇ ಇವರಿಂದ ಸಂಬಂಧವನ್ನು ಬೆಳೆಸುವ ಮೂಲಕ ಇವರಲ್ಲಿ ರಾಜಕೀಯ ಸಂಬಂಧವನ್ನು ಬೆಳೆಸ್ಕೊಳ್ತಾರೆ. ಹೆಣ್ಣು ಕೊಡುವ ಮೂಲಕ ಅಥವಾ ಹೆಣ್ಣಿಗೆ ಗಂಡು ತರುವ ಮೂಲಕ ಇವರು ನೆಂಟರಾಗ್ತಾರೆ. ನಂತರ ಇವರ ಒಂದು ನಿಯತ್ತು ರಾಷ್ಟ್ರಕೂಟಕ್ಕೆ ವರ್ಗಾವಣೆ ಆಗ್ತದೆ. ರಾಷ್ಟ್ರಕೂಟರು ಇಂದಿನ ಗುಜರಾತ್, ಮಾಳ್ವಾ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ಒರಿಸ್ಸಾ ಇಲ್ಲೆಲ್ಲವನ್ನ ರಾಜ್ಯ ವಿಸ್ತರಣೆ ಮಾಡಲಿಕ್ಕೆ ಗಂಗರು ಅವರಿಗೆ ಕಾರಣೀಭೂತರಾಗ್ತಾರೆ. ಗಂಗರು ತಮ್ಮ ಸೈನ್ಯವನ್ನು ಕಳಿಸುವ ಮೂಲಕ ನಿಮ್ಗೆ ನೆನಪಿರ್ಲಿ ವಿದ್ಯಾರ್ಥಿಗಳೇ, ಇವತ್ತು ಎಲ್ಲವರ ಅಜಂತ ಎಲ್ಲವರ ದೇವಾಲಯಗಳನ್ನು ಕೇಳಿರ್ಬೋದಲ್ವಾ, ಇಡೀ ಮಹಾರಾಷ್ಟ್ರ, ಆಂಧ್ರ, ಗುಜರಾತ್ ಯಾರ ದಿನದಲ್ಲಿತ್ತು, ಒರಿಸ್ಸಾದ ಭಾಗ ರಾಷ್ಟ್ರಕೂಟರು. ರಾಷ್ಟ್ರ ಅಂದರೆ ದೊಡ್ಡ ನಮ್ಮದು ಕನ್ನಡಿಗರು, ಅಚ್ಚ ಕನ್ನಡಿಗರು. ಇದೆಲ್ಲ 300-400 ವರ್ಷಗಳ ಕಾಲ ಗಂಗರ ನೆರವಿನೊಂದಿಗೆ ರಾಜ್ಯವನ್ನು ಆಡಳಿತ ಮಾಡ್ತಾರೆ. ಇಷ್ಟರ ನಡುವೆ ನೋಡಿ ಹೇಗಾಗ್ತದೆ, ಚೋಳರು ಇನ್ನೊಂದು ಸಹಿಸಲ್ಲ. ಈಗಾಗಲೇ ತಮಿಳುನಾಡಲ್ಲಿ ತಂಜಾವೂರಿನಲ್ಲಿ ಚೋಳರು ಪ್ರವರ್ತನ ಮಾಡ್ತಾರೆ. ಅವರು ಕೂಡ ಬೆಳವನ್ ಪಂಗಡಕ್ಕೆ ಸೇರ್ಕೊಂಡ್ರು. ಬೆಳವನ್ ಅಂದರೆ ದ್ರಾವಿಡ ಭಾಷೆಯಲ್ಲಿ ಒಕ್ಕಲಿಗ ಅಂತ. ಅವರು ಈಗಾಗಲೇ ಏನು ಕಾವೇರಿ ನದಿ ಬೆಲ್ಟ್ ಇತ್ತಲ್ಲ, ಈಗಾಗಲೇ ಚೋಳ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಾರೆ. ಅವರು ಗಂಗರ ಮೇಲೆ ದಾಳಿ ಮಾಡ್ತಾರೆ. ರಾಷ್ಟ್ರಕೂಟ ತುಂಬ ತೊಂದರೆ ಕೊಡ್ತಾರೆ. ಯಾವ ಮಟ್ಟಕ್ಕೆ ಅಂದರೆ, ಈ ಪ್ರದೇಶ ಹೇಗಿತ್ತು ಅಂದರೆ ಇಲ್ಲಿಗೆ ಬಂದು ದಾಳಿ ಮಾಡ್ತಿರಲಿಲ್ಲ ಇವರೆಲ್ಲ ಎಲ್ಲರೂ. ಅಂದರೆ ಈ ಗಂಗರು ಈ ಕಾಡು ಬೆಳೆದಂತಹ ಪದೇ ಏನು ಗಿಡಗಳಿದೆಯಲ್ಲ, ಕಾಡು ನೋಡ್ಬೋದು, ತಿರುಚಲು ಗಿಡದಲ್ಲಿ ಯಾರ ಮಗನ ಬಂದಿಗೆ ಯುದ್ಧ ಮಾಡಿಕ್ಕೆ ಆಗ್ತಿರ್ಲಿಲ್ವಂತೆ. ಅದಕ್ಕೆ ಅವರು ಚೋಳರು ಆ ಕಡೆಯಿಂದ ಇಲ್ಲಿಂದ ತಿರುಪತಿ ಬೆಟ್ಟಗಳ ಮೂಲಕ ಆ ಕಡೆಯಿಂದ ಬಂದು ಆ ಸೈಡ್ ರಾಷ್ಟ್ರಕೂಟರಿಗೆ ತೊಂದರೆ ಕೊಡ್ತಾ ಇದ್ರು. ಹೀಗೆ ರಾಷ್ಟ್ರಕೂಟರನ್ನು ಉಳಿಸ್ಲಿಕ್ಕೆ ಅವನೀತ ದಂತಿದುರ್ಗ ನಂತರ ಮೋಸ್ಟ್ಲಿ ನನಗೆ ಗೊತ್ತಿಲ್ಲ, ಭೂವಿಕ್ರಮ ಶ್ರೀಪುರುಷ ಅವನ ಕಾಲಕ್ಕಿಂತ ಹಿಂದೆ ಅವನನ್ನು ಹೇಳ್ತೀನಿ ನಿಮಿಷ. ಶ್ರೀವಿಕ್ರಮ ದುರ್ವಿನೀತನ ಕಾಲದಲ್ಲಿ ಚೋಳರ ರಾಜಧಾನಿಗೆ ನುಗ್ಗಿ ಚೋಳ ರಾಜಕುಮಾರನನ್ನ ಸಾಯಿಸ್ತಾರೆ ರಾಷ್ಟ್ರಕೂಟರಿಗೋಸ್ಕರ ಗಂಗರು. ನೋಡಿ, ಇದು ವೈರತ್ವ ಎಲ್ಲಿವರೆಗೆ ಬೆಳೀತದೆ. ನಮ್ಮ ನಾಡಿ ನುಗ್ಗಿ ನಮ್ಮ ಅದನ್ನ ಸಾಯಿಸಿದ್ದಾರೆ ಅಂತ ಅಂದ ನಂತರ ಚೋಳರು ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾರೆ ಗಂಗರ ಬಂದಿದ್ದಕ್ಕೆ. ನಂತರ ಇದೆಲ್ಲ ಆದಮೇಲೆ 1904ರಲ್ಲಿ ಚೋಳರು ತಲಕಾಡಿನ ಮೇಲೆ ದಾಳಿ ಮಾಡ್ತಾರೆ. ಆ ಒಂದು ಸೇಡನ್ನ ತೀರಿಸ್ಕೊಳ್ತಾರೆ, ಇಡೀ ತಲಕಾಡನ್ನ ವಶಪಡಿಸ್ಕೊಳ್ತಾರೆ. ಆಯ್ತಾ, ಹೇಗೆ ನೋಡಿ, ಚೋಳರು ಕೂಡ ಕನ್ನಡಿಗರೇ. ಈಗ ಅದು ಇದಾಗ್ಬೋದು ಏನಂದ್ರೆ, ಈಗ ಹೌದಪ್ಪ ನೀವು ಪ್ರಶ್ನೆ ಮಾಡ್ಬೋದು ತಮಿಳು ಸರ್ ಅಂತ. ಅಲ್ಲ, ಮೂಲದಲ್ಲಿ ನಮ್ಮ ಶೆಟ್ಟರ್ ಏನಿದ್ದಾರೆ ಕನ್ನಡ ತಮಿಳಿಗಂ ಅಂತ ಒಂದು ಕೃತಿ ಬರ್ತಿದ್ದಾರೆ. ಅದ್ರ ಬಗ್ಗೆ ಓದಿ, ಬಹುಶಃ ನಮ್ಗೆ ಹೇಳಲಿಕ್ಕೆ ನಮ್ದು ಅಧಿಕಾರ ಇವಾಗ ನಾವು ಯಾರು ಕನ್ನಡಿಗರು ಹೇಳಲ್ಲ. ಅದ್ರಲ್ಲಿ ಹೇಳಿದ್ದಾರೆ ಕನ್ನಡ ಎಷ್ಟು 1000 ಹಿಂದಿನ ಭಾಷೆ ನಾವು ಹೇಗೆ ಬಳಸ್ತಾ ಇದ್ದೋ
ಚೋಳರು ಕೂಡ ಮೂಲತಃ ಕನ್ನಡಿಗರೇ. ಇವತ್ತೇನು ಹೇಳ್ಬೋದು, ಶೆಟ್ಟರ್ ಇದರಲ್ಲಿ ಅದು ಉಲ್ಲೇಖಿಸಿದ್ದಾರೆ. ಪಿ ಶೆಟ್ಟರ್ ಕೇಳಿದರೆ ಹೆಸರು ಶೆಟ್ಟರು. ಅದಕ್ಕೆ ಅದೇ 1004ರಲ್ಲಿ ಇದನ್ನ ಈಗ ಚೋಳರ ವಶವಾಗ್ತದೆ ವಿದ್ಯಾರ್ಥಿಗಳೇ. ಅಂದರೆ ಇಷ್ಟೆಲ್ಲನೂ ಅವಘಡಗಳಿಗೆ ಇಷ್ಟೆಲ್ಲ ಇದಕ್ಕೂ ಕಾರಣ ಯಾಕಪ್ಪ ಅಂದರೆ ಇಲ್ಲಿನ ಸಂಪತ್ತು. ಆದರೆ ಚೋಳರು ನಾನು ಹೇಳ್ತೀನಿ, ಗುರು ರೈಸರು ಹೇಳ್ತಾರೆ ಗಂಗವಾಡಿ 96,000 ನಾವು ಕರಿತೀವಿ. ಹೀಗೆ ಗಂಗರು ಅನೇಕ ಪಂಗಡವಾಗಿ ಪಂಗಡವಾಗಿ ಅಲ್ಲಲ್ಲಿ ಈಗ ಹೊಸ ಸಂಶೋಧನೆಗಳ ಪ್ರಕಾರ ಶಿವಮೊಗ್ಗದಲ್ಲಿ ಒಂದಷ್ಟು ಜನ ಉಪಯೋಗಿಸ್ತಾರೆ. ಕೋಲಾರದ ಒಂದು ಕಡೆ ಕೆಂಪ ಅಂತ ಒಂದು ಪಂಗಡ ಇದು ರಾಜಮಂಡ್ರಿನ ಅವರು ಕೋಲಾರ ಕಡೆ ಬೆಂಗಳೂರು ಕಡೆ ನೆಲ್ಲಿರ್ತಾರೆ. ಸೇಲಂ ಈ ಕಡೆ ಸೇಲಮ್ಮು ಕೊಯಮತ್ತೂರು ಹೀಗೆ ಎಲ್ಲ ಪಂಗಡಗಳಾಗಿ ನಂತರ ದಿನಗಳಲ್ಲಿ ಅವರು ಒಂದೊಂದಾಗಿ ಸ್ಪಿಟ್ ಆಗ್ತಾರೆ. ಅದೇ ರೀತಿ ಇಲ್ಲಿನ ತಲಕಾಡಿನಿಂದ ಒರಿಸ್ಸಾಗೆ ಹೋಗಿ ಸೆಟ್ಲ್ ಆಗ್ತಾರೆ. ಅವ್ರನ್ನ ಈಸ್ಟರ್ನ್ ಗಂಗಾಸ್ ಅಂತ ಕರೀತೀವಿ, ನಮ್ಮನ್ನು ವೆಸ್ಟರ್ನ್ ಪಶ್ಚಿಮ ಗಂಗರು, ಅವರು ಪೂರ್ವದ ಗಂಗರು ಅಂತ ಕರೀತೀವಿ ವಿದ್ಯಾರ್ಥಿಗಳೇ. ಅಂದರೆ ನಾವು ನೋಡಬೇಕು, ಈ ರಾಷ್ಟ್ರಕೂಟ ಚಾಲುಕ್ಯರ ಕಾಲದಲ್ಲಿ ಈಗಾಗಲೇ ಇವರು ಸಂಬಂಧಿಗಳಾಗಿದ್ರು ಅಲ್ಲೆಲ್ಲ ಹೋಗಿ ಅಲ್ಲಿ ಸಿಗರು. ಎಲ್ಲಿ ಈ ರೀತಿ ಅವಾಗೇನು ಕೈಗಾರಿಕಾ ಇದಿರಲಿಲ್ಲ, ಅಥವಾ ಅವಾಗೇನು ವ್ಯವಸಾಯನೇ ಮೂಲ ವೃತ್ತಿ. ವ್ಯವಸಾಯ ಮಾಡುವಂಥವ್ರು ಅವ್ರ ಜೊತೆಯಲ್ಲಿ ವ್ಯವಸಾಯ ಮಾಡೋರ ಜೊತೆಯಲ್ಲಿ ನಾನಾ ವೃತ್ತಿಗಳನ್ನು ಮಾಡ್ತಿದ್ರು, ಪ್ರಯಾಣ ಮಾಡ್ತಾಯಿದ್ರು ದೂರ ದೂರ ಪ್ರದೇಶಕ್ಕೆ. ಹಾಗೆಲ್ಲ ಇತಿಹಾಸಕ್ಕೆ ಅದ್ರ ಬಗ್ಗೆ ಎಲ್ಲನೂ ನಿಮಗೆ ಮಾಹಿತಿಗಳನ್ನು ಒಂದು ಟ್ರೇಡ್ ರೂಟ್ಸ್ ಅಂತ ಕರೀತೀವಿ. ಇವತ್ತು ಸಂಶೋಧನೆ ಮಾಡ್ತಾ ವಿದ್ಯಾರ್ಥಿಗಳು ಸಂಶೋಧನೆ ಒಳಪಟ್ಟಾಗ ಟ್ರೇಡ್ ಈ ಸಿಲ್ಕ್ ರೂಟ್ಸ್ ಅಂತೀವಲ್ಲ, ಆ ರೀತಿ ಟ್ರೇಡ್ ರೂಟ್ಸ್ ವ್ಯಾಪಾರಿ ಮಾರ್ಗಗಳು ದೊಡ್ಡ ನಗರಗಳಾಗಿ ನಿರ್ಮಾಣ ಆಗ್ತವೆ. ಅದೇ ರೀತಿ ಇಲ್ಲೂ ಕೂಡ ತಲಕಾಡು ಏನಿತ್ತು, ನಂತರ ಅಲ್ಲೂ ಕೂಡ ಎಲ್ಲ ನಗರ ಪಟ್ಟಣಗಳಿಗೂ ಕೂಡ ದಾರಿಗಳಿತ್ತು. ಈಗೆಲ್ಲ ಅದೆಲ್ಲ ಮುಖ್ಯವಾಗಿದೆ. ಆದರೂ ಕೂಡ ಈ ಲೂಯಿ ರೈಸ್ ಅವರು ಅದನ್ನು ತಮ್ಮ ಒಂದು ಇದರಲ್ಲಿ ಬರೆದಿದ್ದಾರೆ. ಹೀಗೆ ನನ್ನ ವಯಸ್ಸಾಗೆ ನಂತರ ದಿನಗಳಲ್ಲಿ 11ನೇ ಶತಮಾನದ ವಯಸ್ಸಲ್ಲಿ ನೆಲೆನಿಲ್ತಾರೆ. ಅವರ ಪಂಗಡಿಗೆ ಅದನ್ನು ಚೋಡ್ ಗಂಗಾಸ್ ಅಂತ ಕರೀತಾರೆ ಸ್ಥಳೀಯ ಭಾಷೆಯಲ್ಲಿ. ಚೋಡ್ ಅಂದರೆ ಇಲ್ಲಿ ಬಿಟ್ಟು ಬಂದು ಹೀಗೆ ಗಂಗರು ನಾವು ಹೇಳ್ತಾ ಇದ್ದೇವೆ. ಈ ಒಂದು ಸಂಕ್ಷಿಪ್ತವಾಗಿ ಅವರ ಯುದ್ಧ ನೀತಿಗಳು, ಅವರ ಕೊಟ್ಟಂತಹ ತೆಗೆಗಳು, ಮತ್ತು ಇವರು 3-4 ಒಂದು ರಾಜಮನೆತನ ಏಳಿಗೆಗೆ ಕಾರಣ ಆದವು, ಮತ್ತು ಈ ಭೂ ಪ್ರದೇಶದಲ್ಲಿ ಹೇಗೆ ಒಂದು ಕೃಷಿ ಒಂದು ಚಟುವಟಿಕೆಗಳನ್ನು ಬಗ್ಗೆ ನೋಡ್ಬೋದು. ಎಷ್ಟು ಸಮೃದ್ಧವಾಗಿದೆ ಕಣ್ಣಿಗೆ. ಆ ಬೆಟ್ಟ ಯಾವತ್ತೂ ಅದು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ಯಾವುದು ಹುಡುಕ್ತಾರೆ. ಆ ಬೆಟ್ಟದ ಮೇಲೆ ನಿಂತರೆ ಎಷ್ಟು ಚೆನ್ನಾಗಿ ಕಾಣ್ತದೆ, ಹಸಿರು ಕಾಣ್ತದೆ, ಹೇಗೆ ನೀರಾವರಿ ಪ್ರದೇಶವಾಗಿ ಮಾಡ್ಕೊಡ್ತಾರೆ. ಮತ್ತು ಇಲ್ಲಿನ ಮೂಲತಃ ತಲಕಾಡಿನವನೇ ಆದಂತಹ ಮಾಧವ ಮನೆಯಲ್ಲಿ ವಿಜಯನಗರದ ಅಂದರೆ ನೋಡಿ, ಗಂಗರಿಗೊಂದು ಇದಿತ್ತು, ನಂಬಿದವ್ರನ್ನ ಅವರನ್ನ ಪ್ರಾಣ ಹತ್ತೆ ಇಟ್ಟ ಕಾಪಾಡುವಂಥ ಒಂದು ಗುಣ. ಯಾರ್ಯಾರು ನಂಬ್ತಾರೆ, ನಂತರ ನೋಡಿ ವಿಜಯನಗರದವ್ರನ್ನ ಅವರು ವಿಜಯನಗರದ ಅರಸರನ್ನ ಅಪ್ಕೊಳ್ತಾರೆ. ನಂತರ ಅವ್ರಿಗೋಸ್ಕರ ಅವರು ಅದೇ ರೀತಿ ಮಾಧವ ಮಂತ್ರಿ ಅಂತ ಹೇಳ್ತೀವಲ್ಲ, ಅಲ್ಲಿ ವಿಜಯನಗರದಲ್ಲಿ ಮಂತ್ರಿ ಆಗಿರ್ತಾರೆ. ಅವನು ತಲಕಾಡಿನವರು ಒಂದು ಅಣೆಕಟ್ಟೆ ಇವಾಗ ಕಾಣ್ತಿದ್ದಲ್ಲ, ಅದೇ ತಾನೇ ಕಾಣುವಂಥದ್ದು. 21 ಕಿಲೋಮೀಟರ್ ಉದ್ದ ಇದೆ, 100,000 ಎಕರೆಗಳಿಂದ ಭೂಮಿಗೆ ಅವತ್ತೇ ಏನೋ ಅಣೆಕಟ್ಟೆ ಕಟ್ಟುವ ಮೂಲಕ ಒಂದು ಕೃಷಿ ಚಟುವಟಿಕೆಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ನೋಡ್ಬೋದು ವಿದ್ಯಾರ್ಥಿಗಳೇ. ಹೀಗೆ ಅನೇಕ ವಿಚಾರಗಳನ್ನು ಹೇಳ್ಬೋದು. ಆದರೆ ಈಗಾಗಲೇ ಸಮಯ ಆಗಿದೆ. ಬಹುಶಃ ಇನ್ನೊಮ್ಮೆ ಏನಾದರೂ ಸಮಯ ಸಿಕ್ಕಿದಾಗ ನನ್ನ ವಿದ್ಯಾರ್ಥಿ ಯೋಗಾಯರು ಗಂಗರ ಆಡಳಿತಾತ್ಮಕ ಇತಿಹಾಸದ ಬಗ್ಗೆ ಅವರು ಸಂಶೋಧನೆ ಮಾಡ್ತಿದ್ದಾರೆ. ಬಹುಶಃ ನಿಮ್ಮ ಪ್ರಾಕ್ಟಿಕಲ್ಗಳು ಇನ್ನೊಂದು ಅವಕಾಶ ಕೊಟ್ಟರೆ ಅದನ್ನು ನಾವು ಭೇಟಿ ಎಲ್ಲ ದಾಖಲೆಗಳ ಸಮೇತ ನಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ತಾರೆ. ನಿಮ್ಮ ಪ್ರಾಂಶುಪಾಲರಿಗೆ